ನೇಮ್ ಕೊಟ್ಟಿವಿ. ಆಮೇಲೆ ಒಂದು ಆಫೀಷಿಯಲ್ ಲೋಗೋನ ಲಾಂಚ್ ಮಾಡ್ಕೊಂಡಿವಿ. ಇನ್ನು ಮುಂದೆ ನೀವು ಯಾವುದೇ ರೀತಿ ಭಯ ಇಲ್ಲದೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾನು ಆರಾಮದಿರಿ. ಬರೀ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ನಾನು ಲಂಚ್ ಬಾಕ್ಸಿಗೆ ಮತ್ತು ನಾಷ್ಟಾಕು ಎರಡಕ್ಕೂ ಸೇರಿ ರಾಗಿ ದೋಸೆ ಮಾಡಾತೀನಿ ರೀ. ಇದನ್ನು ಈಗ ಜಸ್ಟ್ ಕಲಿಸಿಟ್ಟೀನಿ. ಒಂದು 5 ನಿಮಿಷ ನೆನೀಲಿದೆ. ಇದಕ್ಕೆ ರಾಗಿ ಇಟ್ಟು ಬಿಟ್ಟರೆ ಬೇರೆ ಏನು ಹಾಕಿಲ್ಲ. ಉಪ್ಪು ಒಂಚೂರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಜೀರಿಗೆ ಹಾಕೇನಿ. ಇಷ್ಟ ರಾಗಿ ದೋಸೆ. ಮೊಸರು ಒಂದು ಸ್ವಲ್ಪ ಮೊಸರು ಹಾಕೇನ್ರಿ. ಮೊಸರು ಹಾಕ್ಕೋಬೇಕು. ಇದಕ್ಕೆ ಉಂಡಿ ರವೆ ಇದ್ರೆ ಚಿರೋಟಿ ರವೆ ಅಂತಿರಲ್ಲ, ಅದನ್ನ ಹಾಕ್ಕೊಂಡ್ರಂತೂ ಇನ್ನೂ ಕ್ರಿಸ್ಪಿಯಾಗಿ ಚಲೋ ಬರ್ತಾವೆ. ಬಟ್ ನಾನು ಅದನ್ನ ಹಾಕಿಲ್ಲ. ಬರೀ ಹಿಟ್ಟು, ಮೊಸರು, ಜೀರಿಗೆ, ಉಪ್ಪು ಇಷ್ಟು ಹಾಕ್ಕೊಂಡಿನಿ. ನೀರು ಹಾಕಿ ಕಲಿಸಿಟ್ಟಿನಿ. ಈಗ ಅದಕ್ಕೆ ಇದು ಇನ್ನೂ ಗಟ್ಟಿ ಹಾಕಂತನೇ ಹೋಗುತ್ತೆ. ಈಗ ನೆನ್ನಾಗೆಲ್ಲ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬೇಕು. ಇದಕ್ಕೆ ಒಂದು ಗಂಟು ಇಲ್ಲದೆ ಇರೋಂಗೆ ಈ ರೀತಿ ಕಲಿಸ್ಕೋಬೇಕು. ಇದು ರಾಗಿ ಹಿಟ್ಟೇನು ಗಂಟು ಬೀಳಲ್ರಿ, ಆರಾಮಾಗಿ ಕಲಿಸ್ಬೋದು, ಟೈಮ್ ತೊಗೊಳಲ್ಲ. ಯಪ್ಪ, ಗೋಧಿ ಹಿಟ್ಟಿನ ದೋಸೆ ಏನೋ ಮಾಡೋಕೆ ಹೋದ್ರೆ ಅದು ಆಗುತ್ತೆ ನೋಡ್ರಿ. ಈ ಕೈ ಹಿಂಗೆ 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 ಕಲಿಸಿ ಕೈ ನೋವು ಬಂದೋಕವು ಎಲ್ಲ ಬೆರಳು, ಅಷ್ಟು ಗಂಟು ಬೀಳ್ತದೆ. ಎಷ್ಟು ನೀಟಾಗಿ ಏನು ಮಾಡ್ತೀವಿ ಅಂದ್ರೆ ಉಳ್ದಾವ ಅನ್ನೋದು ಭಾಳ ಟೈಮ್ ತೊಗೊತೈತೆ ಅದು. ನಂಗೆ ಗೋಧಿ ಹಿಟ್ಟು ಕಲ್ಸೋಕೆ ಬೇಜಾರಾಗಿರ್ತದೆ. ಬರೀ ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದು ಇನ್ನೊಂದು 5 ನಿಮಿಷ ನೆನೆಯಲ್ಲ ರೀ. 5 ನಿಮಿಷ ಆಗೈತಿ. ನಾನು ನೆನೆಸಿ ಇನ್ನೊಂದು 5 ನಿಮಿಷ ನೆನೆಯಲ್ಲಿ. ಈಗ ನೋಡ್ರಿ, ಇದು ಕೊಬ್ಬರಿ ಚಟ್ನಿ ಮಾಡಾಕತ್ತೀನಿ. ಕೊಬ್ಬರಿ ಚಟ್ನಿ ನೋಡ್ರಿ, ಕೊಬ್ಬರಿ ತೊಗೊಂಡೇನಿ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಈಗ ಡಬ್ಬಿಗೆ ರಾಗಿ ದೋಸೆ ಜೊತೆ ಚಟ್ನಿ ಕೊಟ್ಟು ಕಳ್ಸಲ್ದೆ ನಾನು. ಯಾಕಂದ್ರೆ ಅದು 12:30 ಅನ್ನೋದ್ಲೆ ಕೆಟ್ಟು ಬಿಟ್ಟಿರ್ತೈತಿ. ನಾನು ಕೆಡಲ್ಲ, ಹುಣಸೆಹಣ್ಣು ಜಾಸ್ತಿ ಹಾಕಿ ಮಾಡಿದ್ರೆ, ಸ್ವಲ್ಪ ಹುಳಿ ಜಾಸ್ತಿ ಹಾಕಿ ಮಾಡಿದ್ರೆ ಕೆಡಲ್ಲ ಅಂತ ಅಂದ್ಕೊಂಡು ಮೊನ್ನೆ ಒಂದು 2 ಸಲ ಮಾಡಿದ್ದೆ. ಆಮೇಲೆ ಹೇಳಿದ್ರು ಇವರು, ಬೇಡ ಮಮ್ಮಿ ಅದು ಕೆಟ್ಟಿರ್ತೈತಿ, ಅಲ್ಲೇ ಒಂಥರ ಗಟ್ಟಿಯಾಗಿ ಅಂಟು ಥರ ಆಗಿರ್ತೈತಿ, ತಿನ್ನೋಕ್ಕಾಗಲ್ಲ ನಮ್ಗೆ ಅಂತ ಹೇಳಿದ್ರು ಇಬ್ಬರೂ. ಹಾಗಾಗಿ ಈಗ ಅದನ್ನ ಕಟ್ಟಾಕತ್ತಿಲ್ಲ ರೀ. ನಾನು ಈಗ ತಿನ್ನೋಕ್ಕಷ್ಟ ಚಟ್ನಿ ಕೊಡ್ತೀನಿ. ಡಬ್ಬಿಗೆ ದೋಸೆ ಜೊತೆಗೆ ಕಡಲೆ ಚಟ್ನಿ, ಮೊಸರು ಇಟ್ಟು ಕಳಿಸ್ತೀನಿ ರೀ. ಅದನ್ನ ಇಷ್ಟಪಟ್ಟು ತಿಂತಾರೆ ಅವರು. ಈಗ ಇದಿಷ್ಟು ಅದಕ್ಕೆ ಸ್ವಲ್ಪ ಪುಟಾಣಿ ಕೊಡೀನಿ. ಇದು ಈ ಥರ ಮಾಡಿದ್ರೆ ಚಟ್ನಿ ಬರೀ ಚಟ್ನಿನ ತಿನ್ಬೇಕಂತಂದ್ರೆ ಅಷ್ಟು ಟೇಸ್ಟ್ ಆಗುತ್ತೆ ಅದು. ಏಕಂದ ಮನು, ಇದು ಕೊತ್ತಂಬರಿ ತೊಗೊಂಬರ್ವಾ. ಕೊತ್ತಂಬರಿ ಮರ್ತೀನಿ ರೀ ಅದಕ್ಕೆ ಹಾಕೋದು. ಕೊತ್ತಂಬರಿ ತೊಳೆದು ಹಾಕಿ ರುಬ್ತೀನಿ. ನಾನು ಹಾಗೆ ಅಂದ್ಕೊಂಡಿನಿ, ಹುಳಿ ಅಕ್ಕಿ ಜಾಸ್ತಿ ಹಾಕಿರ್ತೀನಿ, ಕೆಡಲ್ಲ ಅಂದ್ಕೊಂಡಿರ್ತೀನಿ. ಆದ್ರೆ ಅದು ಕೆಟ್ಟಿರ್ತೈತೆ ಅನ್ಸುತ್ತೆ. ಮತ್ತು ಯಾಕೆ ಸುಮ್ಮನೆ 12 ಗಂಟೆ ಅನ್ನತ್ಲೇ ನಂಗೆ ಆ ಕಡೆನೇ ಇರ್ತೈತಿ ಯೋಚನೆ. ಚಟ್ನಿ ಇಟ್ಟಿದ್ದ ದಿವಸ ಏನು ಕೆಟ್ಟೈತೆ, ಅದನ್ನ ತಿಂದರೆ ಹೆಣ್ಮಕ್ಳು ಅಂತೆ. ಅದಕ್ಕೆ ಅವು ಸಾಬ್ರೆ ಬೇಡ ಅಂತೇಳಿ ಮೊಸರು ಕಡ್ಡಿ ಚಟ್ನಿ ಕಟ್ಬಿಡ್ತೀನಿ. ತೊಗೊಂಬರ್ರಿ ಕ್ಲೀನಾಗಿ. ಸ್ವಲ್ಪ ನೀರು ಹಾಕ್ತೀನಿ. ಅವ್ರಾಗ ಬೈತಾರೆ, ಹೋಗಿ ಇಂಟ್ರೆಸ್ಟ್ ಇದ್ದಾರೆ ಮಾಡ್ರಿ ಅಂತ ಹೇಳ್ಯಾರ. ಅವ್ರು ಎಲ್ಲರೂ ಮಾಡ್ರಿ, ಕಂಪಲ್ಸರಿ ಅಂತಿಲ್ಲ. ಇಲ್ಲ ನೋಡ್ರಿ, ಚಟ್ನಿ ರೆಡಿ ಆಯಿತು. ಈಗ ನೋಡ್ರಿ, ಹಂಚಿನ ಕಾದೈತಿ. ನಾವೀಗ ದೋಸೆ ಹಾಕೋಣ. ಫಸ್ಟ್ನೇದು ಸಣ್ಣ ದೋಸೆ ಆಗುತ್ತಿದೆ. ಹಿಂಗಾಗಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಮೇಲೆ ಈಗ ನೋಡ್ರಿ, ತಾನ ಬಿಟ್ಟೈತೆ ಸೈಡೆಲ್ಲ, ಅಂಚೆಲ್ಲ ಇದೆ ತಾನ. ಮಸ್ತ್ ಬಂದೈತೆ ತಾನೇ ಇದೆ. ಹೋಪ
ಇದಕ್ಕೆ ರವೆ ಹಾಕಿದ್ರೆ ಹಿಂಗಾಗಲ್ರಿ, ನೀಟಾಗಿ ಸಿಕ್ಬೋದು. ನಾ ರವೆ ಹಾಕಿಲ್ಲ, ನೀವು ಬೇಕಾದ್ರೆ ರವೆ ಹಾಕಿ ಮಾಡ್ರೊಳಗೆ ಬರೀ ಬರ್ತೈತಿ ನೋಡಿರಿ. ರಾಗಿ ದೋಸೆ ಕಾಯಿ ಚಟ್ನಿ ರೆಡಿ ನಾಷ್ಟಕ್ಕೆ. ತನು ನೀ ರೆಡಿ ಅದೆಲ್ಲ ಕೊಳ್ಳ ನಿಂಗ ಚೂರು ಹಾಕಿರ್ತೀನಿ ರೀ ನಾನು. ನೋಡಿರಿ ಇಷ್ಟೊಳಗೆ ದೋಸೆ ಕ್ರಿಸ್ಪಿ ಆಯ್ತು. ಅಂದರೆ ಈಗ ಹಿಟ್ಟನ್ನ ಇನ್ನೂ ಸ್ವಲ್ಪ ನೀರು ಹಾಕಿದೆ ನೋಡಿರಿ, ಗಟ್ಟಿಯಾಗಿದ್ದು ನೀರು ಮಾಡ್ಕೊಂಡು ಹಾಕಿದೆ. ಹಿಂಗೂ ಹಾಕೋದ್ರೆ ನೀವು ಅಷ್ಟು ಗಟ್ಟಿ ಹಾಕ್ಕೊಂಡು ಆ ಥರ ತಿನ್ಬೋದು. ಇವು ಕ್ರಿಸ್ಪಿ ಹಾಕೋ ಸಾಫ್ಟ್ ಇರ್ತಾವೆ. ತನು ಹಾಕ್ಬಿಟ್ಟು ನಾನು ಹಿಂಗೆ ತಿಂದ ಟೈಮ್ ಆಗುತ್ತೆ, 8:30 ಆಯ್ತು ಅಲ್ಲೇ. ಸ್ನೇಹಿತರೆ ಈಗ ನೋಡಿರಿ, ಒಂದು ತನಗ ಬಾಕ್ಸ್ ಹಾಕೀನಿ. ಈಗ ಯಜಮಾನ್ರ ಡಬ್ಬಿ ರೆಡಿ ಮಾಡಾಕತ್ತೀನಿ. ಅವ್ರು ಒಂದು 4 ದೋಸೆ ಒಯ್ದ ನಂತರ ನೋಡಿ ಮಸ್ತ್ ಬಂದರು. ಪ್ರತಿ ಸರಿಗಿಂತ ಈ ಸರಿ ಭಾರಿ ಮಸ್ತ್ ಬಂದವು, ಕ್ರಿಸ್ಪಿ ಆಗಿ. ಗ್ಯಾಸ್ ಮೇಲೆ ತಗೊಂಡು ಗ್ಯಾಸ್ ಆಫ್ ಮಾಡಿದ್ರೆ ನಾನು ಬಂದು ಹಾಕೊಂಡು ತಿಂದ್ರಾಯ್ತು. ನಂದು ಹಿಂಗೆ ಮಾಡಿರ್ತೀನಿ, ಅಲ್ಲಿಂದ ಬಂದು ನಾನಾಗಿ ಹೋಗ್ಬೇಕೆ, ನನಗೆ ಹಾಕ್ಕೊಳೋದು ಬೇಸರ ಮಾಡ್ಕೊಂಡ್ಬಿಡ್ತೀನಿ, ಬಿಟ್ಬಿಡ್ತೀನಿ ಅಂದರೆ. ಹಾಗಾಗಿ ನಾಷ್ಟ ಆಗಲ್ಲ ಎಲ್ಲ ನಂದು. ಹೀಗಾಗಿ ನಾನು ಹೆಲ್ತ್ ಹಾಳು ಮಾಡ್ಕೊಡೋದು. ಈಗ ಇನ್ನೂ ಇಷ್ಟು ಹಿಟ್ಟು ಐತ್ರಿ, ಮಾಡ್ಕೊತಾನೆ ಎಲ್ಲಕ್ಕೆ ಈ ಟೈಮ್ ಕರೆಕ್ಟ್ ಆಗಿಬಿಡ್ತದೆ. ಈಗ ನಾನು ತಯಾರಾಗತ್ಲೆ ಅಲ್ಲಿಗೆ ಬಂದುಬಿಡುತ್ತೆ. ಯಾಕೆ ಈ ಥರ ಮಾಡೋದಂದ್ರೆ ಇವ್ರಿಗೆ ನಾನು ಮೊದಲೆಲ್ಲ ರೈಸ್ ಐಟಮ್ ವಾರದಾಗ ಒಂದು 3-4 ಸರಿ ಅಂತ ರೈಸ್ ಐಟಮ್ ಕಟ್ತಿದ್ರಿ ನಾನು. ಇವಾಗ ರೈಸ್ ಐಟಮ್ ಕಟ್ಟೋಕೆ ಬೇಸರ ಆಗುತ್ತೆ ನನಗೆ. ಒಳ್ಳೆ ಅನಿಸ್ಬಿಡ್ತೈತೆ ಅಷ್ಟು ಬೇಸರ ರೈಸ್ ಅಂದ್ರೆ. ಪಾಪ ಮಕ್ಕಳು ನಾವೇನು ಕಟ್ತೀವಿ ಅದನ್ನಷ್ಟ ತಿಂದು ಬರ್ತಾರೆ. ಅವ್ರು ಏನು ಮಾಡ್ತಾರೆ ಹೇಳಿ. ಹಾಗಾಗಿ ಈ ರೀತಿಯಾಗಿ ಮಾಡಿದ್ರೆ ಆರೋಗ್ಯನೇ ಇರುತ್ತೆ, ಐರನ್ ಕಂಟೆಂಟೇ ಸಿಗುತ್ತೆ ಅವ್ರಿಗೆ ಅಂತೇಳಿ ಮಾಡೋದು. ಸ್ವಲ್ಪ ತ್ರಾಸಾಗುತ್ತೆ ಬೆಳಿಗ್ಗೆ ಎದ್ದು ನಿಂತಿದ್ದು ಇಷ್ಟಿಗೆ ಮಾಡೋಕ್ಕೆ. ಅದರ ಅನಿವಾರ್ಯ ರೀ ಮಾಡೋದು. ಇದು ಯಜಮಾನ್ರಿಗೆ ಚಟ್ನಿ ಹಾಕ್ತೀನಿ. ನನ್ನ ಮಕ್ಕಳು ನೋಡಿರಿ ಸುಮ್ಮನೆ ದಂಡ, ಅದಕ್ಕೆ ನಾನು ಚಟ್ನಿ ಜಾಸ್ತಿ ಮಾಡಿರಲ್ಲ. ಇದು ಒಂಚೂರಂದು ಏನು ಫಸ್ಟ್ ಹಾಕಿಟ್ನೆ ಅದ್ರ ತನಗೆ ಅದ್ರಾಗ ಇಬ್ಬರು ನಾಷ್ಟ ಮುಗಿಸ್ಯಾರ. ಒಟ್ಟು ಚಟ್ನಿ ತಿನ್ನಲ್ಲ ಇವರು. ಇದಿಷ್ಟು ಯಜಮಾನ್ರು ತಿಂದರೆ ಇದಿಷ್ಟು ದಂಡ ಈಗ ವೇಸ್ಟ್ ಅಷ್ಟು ಕಮ್ಗೆ ಮಾಡಿ. ಹಂಗಾಗಿ ನಂಗೆ ಸಿಟ್ಟು ಬರೋದು ಇವ್ರ ಸಲುವಾಗಿ. ಒಂದೊಂದು ಸರಿ ಮಾಡೋದೇ ದಿವಸ ಭಾರಿ ಜಗಳ, ಚಟ್ನಿ ಹಾಕ್ಕೊಳ್ಳಿಲ್ಲ ಅಂತೇಳಿ. ದೋಸೆಗೆ ಬೇರೆ ದೊಡ್ಡ ಡಬ್ಬಿ ಇಟ್ಕೊತೀನಿ ರೀ. ಏಕಂದ ತನುಪುಟ ತಲೆ ಬಾಚ್ಕೊಂಡು ಪುಟ ಅಂತೀನಿ. ತನೊಂದು ಇಬ್ಬರನ್ನ ಕರ್ಕೊಂಡು ತನ್ನೊಂದು ಬ್ಯಾಗ್ ಅಂತೂ ಫಿಕ್ಸ್ ನಾನು ಹಾಕ್ಕೊಳ್ಳೋದ. ಗಾಡಿ ಬರ್ತಾ ನೋಡ್ಕೊಂಡು ಹೋಗಿ ಈ ಕಡೆ ಬಾ. ಹಿಂಗೆ ಇರುತ್ತೆ ನೋಡ್ರಿ ನಮ್ಗೆ ಬೆಳಗಿನ ಬಿಸಿ ರೂಟೀನ್. ಹಣಿಗೆ ಕುಂಕುಮ ಹಚ್ಕೊಳ್ಳಿಲ್ಲ, ಹಂಗೆ ಬಂದೆ. ಬೆಳಗ್ಗೆ ಜಳಕ ಮಾಡಿದ್ದೆ, ಎದ್ದು ಕೂಡಲೇ ತಲೆ ಬಚ್ಕೊಂಡು ಈಗ ಬಂದೀನಿ. ಈಗ ಎಲ್ಲ ಮುಗಿಸಿ ಬರುವ ತಲೆ ಬಚ್ಕೊಂಡು ಎಷ್ಟು ಬಿಸಿಲು ಐತೆ ಗೊತ್ತ್ರಿ. ಹಂಗೆ ಮುಟ್ಟಾಗಲೇ ಬೆವ್ರು ಬಂದವ, ಅಷ್ಟು ಬಿಸಿಲು ಅಲ್ಲ. ಇಬ್ಬರು ನೋಡ್ರಿ ಬಂದು ಒಳ್ಳೆ ಓಪ ಎಷ್ಟು ಫಾಸ್ಟ್ ಉಂಟ ನೋಡವ. ಹೌದು ನೋಪ್ಪ, ನಿನಗೇನಾದ್ರು ಸೈಕಲ್ ಕೊಟ್ರೆ ಇದಕ್ಕೂ ಸ್ಪೀಡ್ ಓಕೆ ಏನಪ್ಪ, ಓಕೆ ಏನ ಇಂಚೂರು ದೊಡ್ಡವ ಕೊಡ್ಸನ್. ರಿಷ್ಕೇಶ್ ಅದನ್ನಲ್ಲ ಅಷ್ಟು ದೊಡ್ಡವ ಕೊಡಿಸ್ತೀವಿ. ಹಾಂ ಓಕೆ. ಅಷ್ಟು ದೊಡ್ಡವಾಗಿ ನೀ ಯಾವಾಗ ಕೊಡಿಸ್ನಿ. ಹಂಗೇನಿಲ್ಲ, ಈಗನೂ ಒಯ್ಬೋದು, ಈಗನೂ ಕಲಿಬೋದು. LKG ಹೊಡಿತಾರೆ. ಈಗ ನೋಡ್ರಿ ಮತ್ತೆ ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ತನ್ನ ಮನೆ ಸ್ಕೂಲ್ ಬಿಟ್ಟು ಬಂದು ಮಧ್ಯಾಹ್ನದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು
ಈಗ ನಾವು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀವಿ. ಬರ್ರಿ ಮತ್ತೆ ಮುಂದೆ ಏನಾಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ ಏನ್ರಿ ನೀನು ಹಾಕೊಂಡಿದ್ದು ಏನು ಬೆಳ್ಕೊಂಡ್ರೆ ಅದೇ ಡ್ರೆಸ್ ಒಳಗಾದ್ರಿ ಅಂತ ಅನ್ನಕ್ಕೆ ಹೋಗ್ಬಿಡ್ರಿ. ನೀನೇ ಅಷ್ಟೇ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿದ್ನಿ ಆಲ್ರೆಡಿ. ಈಗ ನಾವು ಬಾಗಲಕೋಟೆಗೆ ಹೊಂಟೀವಿ ರೀ. ಏನು ಎತ್ತ ಎಲ್ಲನೂ ನಿಮ್ಗೆ ದಿನ ಗೊತ್ತಾಗತ್ತ ಹೋಗೈತಿ. ನಾವು ಏನು ಮಾಡಕ್ಕೆ ಹೊರ್ತೀವಿ ಅನ್ನೋದನ್ನು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನ್ರಿ ಹೌದು, ಇವರು ಇವತ್ತು 12 ಗಂಟೆಗೆ ಬಂದಾರೆ ಅಂಗಡಿ ಬಂದ್ ಮಾಡಿ. ಇದು ಮಳೆ ಬೇಸಿಗೆ ಬಿಸಿಲು ಇದ್ದಂಗೆ ಐತ್ರಿ. ಮೊನ್ನೆ ಒಂದು 4 ದಿನ ಏನು ಮಳೆ ಆತ ಅಷ್ಟ ಕರೆ ಆ ಬರೀ ಬಿಸಿಲು ಐತ್ರಿ. ಪಾಪ ಅವ್ರು ಏನು ಮಾಡ್ತಾರೆ ಅಲ್ಲಾರ ಗದ್ಲ ಗಿರಾಕಿ ಇರೋದಿಲ್ಲ ಬಿಸಿಲಿಗೆ, ಹಾಗಾಗಿ ಬೇಗ ಬಂದ್ರೆ. ಹಂಗೆ ನಾನು ಹೇಳಿದ್ದೆ ಅವ್ರಿಗೆ ಪ್ಲಾನ್ ಇವತ್ತು ಅಮಾಸೆ ಮೇನಾಗ ಅದನ್ನ ಇಡಂಗೆ ಬರ್ತೀನಿ. ನೀನೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಮುಂಜಾನೆ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಗೈತಿ. ಈಗ ಮಧ್ಯಾಹ್ನ ಅಡುಗೆ ಇದೆ ಏನೋ ಮಾಡಿದ್ರಿ. ಒಂದಷ್ಟು ಆರ್ಡ್ರ್ ಇದ್ದು ಪೋಸ್ಟ್ ಆಫೀಸಿಗೆ ಎಲ್ಲ ಟೋಟಲಿ ಒಟ್ಟಿಗೆ ಕೆಲಸನ ಗುಡ್ಡೆ ಹಾಕ್ಕೊಂಡು ಹೋಗ್ತೀವಿ ನಾವು ಬಾಗಲಕೋಟೆಗೆ ಹೋಗೋದು. ಹಂಗೆ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಇವತ್ತು ಪೋಸ್ಟ್ ಆಫೀಸ್ಗೆ ಆರ್ಡ್ರ್ ಹಾಕೋದು, ಅವು ಜೊತೆಗೆ ನಮ್ಮ ಒಂದಿಷ್ಟು ಕೆಲಸ ಅದು ಮಾಡಿಕೊಂಡು ಮತ್ತೇನಾಯ್ತಲ್ರಿ ಮತ್ತೆ ಇರ್ಕೊಂಡ್ರಿ ನಾನು ಏನಾಗಿಲ್ಲ ಅಲ್ಲಿ ಹೋಗಿ ನಾನು ಹೇಳ್ತೀನಿ ರೀ. ಒಟ್ಟಿನಲ್ಲಿ ಹೊಂಟೀವಿ ಬಾಗಲಕೋಟೆಗೆ. ಬರ್ರಿ ಇದನ್ನೆಲ್ಲ ಮಾಡ್ತೀನಿ ನೋಡೋಣ ಅಂತ. ನೀವು ನಮ್ದು ನಿಂದು ಹ್ಞೂ ಅಂದ್ರೆ ಬರ್ದು ಡ್ರೈವರ್ ನಾವು ಎಲ್ಲಿ ಬಿಡಂತೀರಿ ಅಲ್ಲಿ ಬಿಡೋದು, ಎಲ್ಲಿ ತರಿಸೋದು ಅಲ್ಲಿ ತರಿಸೋದು. ಆಮೇಲೆ ಈಗ ಇವತ್ತು ಮಧ್ಯಾಹ್ನ ಅಡುಗೆ ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಎಲ್ಲೆಲ್ಲಿ ಹೋದ್ರೆ ಅಡುಗೆ ಮಾಡಿಲ್ಲ. ನಾವು ಅಲ್ಲಿ ಬಾಗಲಕೋಟೆಗೆ ಹೋಗಿ ಬರುವಾಗ ಹಿರಣ್ಣ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಅಮಾಸೆ ಹೋಗಿದ್ವಿ. ಮೊನ್ನೆ ಅಮಾಸೆ ನಾವು ಅಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ. ಅವತ್ತು ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಈ ಅಮಾಸೆ ಹೋಗ್ಬೇಕು. ಬರುವಾಗ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಇತ್ತ ಬರ್ತೀವಿ ರೀ. ನಮ್ಮ ಪುಣ್ಯ ಐತ್ರ ಸಿಗುತ್ತೆ, ಇಲ್ಲ ಅಂದ್ರೆ ಸೂಜಿ ಮಿಲ್ಗಿ ತಂದಾರೆ. ಸೂಜಿ ಮಿಲ್ಗಿ ಅವತ್ತು ಒಂದು ದಿವ್ಸ ನನಗಂತ ಹೂ ತೊಗೊಂಡಾರಿ. ಅದನ್ನು ಹೊರಗೆ ಒಳಗೆ ತಂದು ಕೊಡೋಕೆ ನೆನಪಾಗಿಲ್ಲ. ಡಿಕ್ಕಿಯಾಗ ಏನಾಯ್ತು ಅಂಗಡಿಯಾಗ ನೋಡ್ಕೊಂಡಾಗಾರ ದೇವ್ರಿಗೆ ಯಾರು ಹಾಕ್ಬೇಕು ಬೇಡ ಅವ್ನು ಹಂಗೆ ಇಟ್ಟ ಕೊಳತ್ಬಿಟ್ಟವ್ರು. ನನಗಂತ ತೊಗೊಂಡಿದ್ದು ಮರ ಮರಿಗ್ಯಾರ ದೇವ್ರಿಗಾರ ಇಡಲಿಲ್ಲ ಅಂತ ನನಗೆ ಬೈತಾರೆ. ನಾನು ಹೆಂಗೆ ಮರಿಯಲ್ಲಿದ್ದೆ ನಿಮ್ಗೆ ತೊಗೊಂಡು ಕೈ ನುಸಕತ್ತ ನಾನು ಮುಂದೆ ಇಲ್ಲ ಏನಿಲ್ಲ. ಒಂದು 120 ಗಾಡಿ ಹೊಡಾಕತ್ತಿ. ಬರ್ರಿ ಹೋಗ್ಬರ್ರಿ. ನನ್ನ ತಮ್ಮೆಲ್ಲ ಪಾರ್ಸಲ್ ತಗೊಂಬ ಎಲ್ಲಿಟ್ಟೆ ಒಂದು ಕವರ್ನಾಗ ಗೊತ್ತ ಹಂಗೆ ಪೋಸ್ಟ್ ಆಫೀಸ್ಗೆ ಹೋಗೋದೆ ಸೀದಾ. ಹೌದ್ರಿ. ನಾನು ಆಟೋಗೆ ಹೋಗೋಕೆ ಹೋದ್ರೆ ಕವರ್ ಹಾಕೋತೀವಿ. ನಾವು ಇಲ್ಲಿ ಪ್ರಿಂಟ್ ಅಂಗಡಿಗೆ ಬಂದಿದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟಿವಿ. ಪೋಸ್ಟ್ ಆಫೀಸಿಂದ ಆಯ್ತೆಲ್ಲ. ಸ್ವಲ್ಪ ಬಿಡ್ಕೊರಿ ಕೊಡೋಂತ ಇದು ಈಗ ನಾವು ಮತ್ತೆ ಈ ಕೆಲಸ ಆದರೆ ನಿಸ್ಕೊಂಡು ಹೋಗ್ಬೇಕು. ಪ್ರಿಂಟ್ ಎಲ್ಲಿ ಹೋಗ್ಬೇಕಲ್ಲ ಬಾಗಲಕೋಟೆ ಎಲ್ಲಿದೆ ರೀ? ಬಸ್ ಸ್ಟ್ಯಾಂಡ್ ಅದ್ರಿ. ಅದು ಬಸ್ ಸ್ಟ್ಯಾಂಡ್ ಹತ್ರ ನಕ್ಷತ್ರ ಹೋಟೆಲ್. ಭಾರಿ ನೋಡಿ ಕ್ಯಾಮ್ರಾಮ್ಯಾನ್, ಕ್ಯಾಮ್ರಾ ವುಮೆನ್. ನೋಡ್ರಿ 7:30 ಆಗೈತಿ ಟೈಮು. ಈಗ ರಾತ್ರಿ ಅಡುಗೆ ಮಾಡ್ಬೇಕು ನಾನು. ಅಲ್ಲಿಂದ ಬಂದ್ವಿ. ಅಲ್ಲಿ ಮತ್ತೆ ಅದೇ ರೀತಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ. ಬೇರೆ ಬೇರೆ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಪ್ರತಿಯೊಂದೂ ಈಗ ಒಂದೇ ಲಾಗ್ನಾಗ ಶೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವು ಕೆಲಸಗಳೆಲ್ಲ ಪೆಂಡಿಂಗ್ ಆಗ್ಯಾವ್ರಿ. ಅವು ಮುಗಿಯೋವರೆಗೂ ಕರೆಕ್ಟಾಗಿ ನಾನು ಹೇಳೋಕ್ಕಾಗಲ್ಲ. ಎಲ್ಲ ಕಂಪ್ಲೀಟ್ ಆದಮೇಲೆ ಶೇರ್ ಮಾಡ್ಕೊತೀನಿ. ಈಗ ಅವರು ಬಂದ್ಬಿಟ್ಲೆ ಅಂಗಡಿಗೆ ಹೋದರು. ನಂದು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಬಟ್ಟೆ ಒಗೆದಿದ್ರಿ ಇವತ್ತು ಎಲ್ಲ ಮಾಡಿದೆ. ಹಾಗೆ ಅವರು ತನು ಮಮ್ಮಿ ಬಾಡಿನಾಥ ಮ್ಯಾಗಿ ಅಂತ ಕೇಳಿದ್ರು. ಸ್ವಲ್ಪ ಮ್ಯಾಗಿ ಮಾಡ್ಕೊಡ್ತೀನಿ ತಿಂದಾರಿ. ಹೋಮ್ವರ್ಕ್ ಮಾಡೋ ಹತ್ತಾರ. ಬರ್ರಿ ಈಗ ರಾತ್ರಿ ಅಡುಗೆನ ಶುರು ಮಾಡೋಣ. ಏನು ಅಡುಗೆ ಮಾಡ್ತೀನಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಮತ್ತು ಸ್ವಲ್ಪ ಕರೆ ಚಹಾ ಮಾಡ್ಕೊತೀನಿ. ಯಾಕೋ ಚಹಾ ಕುಡಿಬೇಕು ಅನ್ಸಕತ್ತೈತಿ. ಸ್ವಲ್ಪ ಕರೆ ಚಹಾ ಮಾಡ್ಕೊಂಡು ಕುಡಿದು ರಾತ್ರಿ ಅಡುಗೆ ಚಲೋ ಮಾಡ್ಕೊತೀನಿ. ಎಲ್ಲೋಗೈತಿ ಇದು ಬುಟ್ಟಿ ಬಗ್ಗೆ ಹೇಳಬೇಕು ನಿಮಗೆ. ಇದು ಎಲ್ಲಿ ಒಂದು ಅಂಗಡಿಯಾಗ ಇಲ್ಲೇ ಬಾಗಲಕೋಟೆ ಲೋಕಲ್ನಾಗೆಲ್ಲ ತೊಗೊಂಬಂದಿದ್ರಿ. ಏನು ಮಸ್ತ್ ಐತೆ ಅಂತ ಗೊತ್ತು ರೀ. ಇದ್ರ ಒಳಗೆ ಬರೀ ಹಣ್ಣು ಅಷ್ಟ ಅಲ್ಲ, ಬೇರೆ ತರಕಾರಿ ಏನು ಇವರು ಡಬ್ಬಿ ಎಲ್ಲನೇ ಇಟ್ಟಿರ್ತೀನಿ. ಮತ್ತು ಒಂಚೂರು ಏನಾಗಿಲ್ಲ. ಎಷ್ಟು ನೋಡ್ರಲ್ಲಿ
ಸಾಫ್ಟ್ ಐತಿ. ಹೆಂಗೆ ಇದು ಮಾಡ್ತೀವಿ ಹಂಗತೆ ಕೋಲ್ಡ್ ಆಗ್ತೈತಿ, ಮಣಿತೈತಿ. ಚಲೋ ಐತ್ರಿ ಕ್ವಾಲಿಟಿ. ಇಲ್ಲ ಏನೇನು ಇದ್ದಂಗೆ ಐತಿ. ಪ್ಲಾಸ್ಟಿಕ್ ಅಲ್ಲ, ಭಾಳ ಇಷ್ಟ ಆಯ್ತು ನನಗಂತ. ಅವತ್ತು ಹಂಗೆ ತೋಲೆ ಬೇಡ ಅಂತೇಳಿ ಹಂಗೆ ತೊಗೊಂಡಿದ್ದೆ. ಅದು ಭಾರಿ ಮಸ್ತ್ ಐತ್ರಿ ಕ್ವಾಲಿಟಿ. ಭಾಳ ಇಷ್ಟ ಆಗೈತೆ ನನಗದು. ಇವ್ರು ನೋಡ್ರಿ ಹೋಮ್ವರ್ಕ್ ಸ್ವಲ್ಪ ಮುಗ್ದೈತೋ ಇಲ್ಲ ಏನೇ ಇಲ್ಲ ಕೊಡಲಿ ನೀನು. ಸರಿ ಆಯ್ತು, ಈಗ ಮಾಡು ಪಟ ಪಟ ಮಾಡು. ಇಲ್ಲ ನಿನಗೆ ಲೇಟ್ ಆಗುತ್ತಾ ಪಟ್ ನೀ ಮಾಡು. ಹ್ಞೂ ಮಾಮ್ಗಡೆ ಫೋನ್ ಹಚ್ಚಲೆ ನಾ ಅಡಿಗೆ ಮಾಡ್ಬೇಕಂದಮ್ಮ. ಬರ್ಕೊಡೋಕ್ಕಾಗಲ್ಲ, ನೀವು ಬರೀ ಪಟ ಪಟ. ಇದು ಮೊಬೈಲ್ ಒಂದು ಚಾರ್ಜ್ ಇಲ್ಲರಿ, ಕರೆಂಟ್ ಹೋಗಿತ್ತು. ಹೇಗಿಡ್ತೀನಿ ಈಗ ನೋಡ್ರಿ. ಅನ್ನ ಮಾಡಿ ತೆಗ್ದೀನಿ. ಈಗ ಶಾವಿಗೆ ಬಿಸಿಬೇಕು. ನೀರು ಒಂದು ಡ್ರಾಪ್ ಅಡುಗೆ ಎಣ್ಣೆ ಹಾಕಿ ಇಟ್ಟಿಲ್ರಿ. ಇದು ಸ್ವಲ್ಪ ನೀರು ಬಬಲ್ ಎಲ್ಲ ಬರಲಿ ಅಲ್ಲಿವರೆಗೂ ಬಿಸಿ ಅಲ್ಲಿ, ಆಮೇಲೆ ಶಾವಿಗೆ ಹಾಕ್ತೀನಿ. ಇದು ಮನೆಯಾಗ ನೋಡ್ರಿ ನಾವು ರೆಡಿ ಪ್ಯಾಕೆಟ್ ಅಲ್ರಿ ಮಾಡಿಸಿರ್ತೀವಿ ಹೇಳಿ. ಅವು ಖಾಲಿಗೆ ಶಾವಿಗೆ ನೀವೆಲ್ಲ ನೋಡಿರ್ತೀರಿ ಮೊದಲೆಲ್ಲ ಖಾಲಿಗೆ. ಹಂಗೆ ಈಗ ನೀವೇ ಪ್ಯಾಕೆಟಿಂದ ಒಂದು ಅರ್ಧ ಪ್ಯಾಕೆಟ್ ಐತಿ. ಇದನ್ನ ಹಾಕಿ ಮಾಡ್ತೀನಿ ಈಗ. ಅದ್ರ ಜೊತೆಗೆ ರೈಸ್ ಜೊತೆಗೆ ಚಿತ್ರಾನ್ನ ಮಾಡಬೇಕು. ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡ್ಕೊಂಬರ್ತೀನಿ. ಶಾವಿಗೆ ಹಾಕಿ ಇದು ಕುದಿ ಬಿಡೋಕೆ ನೋಡ್ತಿರ್ಬೋದು. ಬಬಲ್ ಬಂದೈತಿ. ಶಾವಿಗೆ ಹಾಕೋಣ. ಹೌದಾ, ಮಾಡಿ. ಇದು ಕುದಿ ಶಾವಿಗೆ ಬೇಕಾಗತ್ತೀನಿ ಕಂದ. ನಿಮ್ಮ ಫೇವ್ರೆಟ್ ತರ್ತಾನೆ ಪಪ್ಪ. ಈಗ ನೋಡ್ರಿ ಶಾವಿಗೆ ಪೂರ್ತಿ ಕುದ್ದೈತಿ. ಒಂದು ಸಾರಿ ಚೆಕ್ ಮಾಡಿ ನೋಡ್ತಿರ್ಬೋದು. ಆಲ್ರೆಡಿ ಎಷ್ಟು ತೆಳ್ಳಗೆ ತೆಳ್ಳಗೈತಿ, ಮೆತ್ತಗೈತಿ. ಸಾಕು, ಇಷ್ಟು ಸಾಕು. ಈಗ ಇದನ್ನು ಬಸಿಬೇಕು. ಹೊರಗೂ ಬಸ್ಕೊಂಡ್ಬಿಡ್ತಿದ್ಲಿ. ಜಾಗ ಹತ್ತೆ ಆಗತ್ತಾರೆ. ಏನು ಒಂಚೂರು ಹೆಚ್ಚು ಕಡಿಮೆ ಅಂತಂದ್ರೆ ಕುದಿ ನೀರು ಕಾಲ ಮೇಲೆ ಹಾಕೋಣ. ನನಗೆ ಅಷ್ಟು ಸಣ್ಣ ಐತಿ ಗ್ಯಾಸ್ ಕಟ್ಟಿ. ಹೊರಗೆ ಹೋಗಿದ್ಬಿಡ್ತೀನಿ ಡೈರೆಕ್ಟ್. ನೋಡ್ರಿ ಬಸ್ಕೊಂಡು ಬಂದೆ. ಯಾವ ರೀತಿ ಆಗ್ಯಾವ ಅಂದರೆ ಶಾವಿಗೆ ಉದ್ರಾಗಿ ಆಗ್ಯಾವ. ಹಚ್ಚ ಇಲ್ಲಿ ಅಂದ್ರೆ ಹೋಗುತ್ತಾನ ಅದು. ಎಷ್ಟು ಉದ್ರ ಸೂಪರ್ ಆಗ್ಯಾವು. ಅಗಳು ಅಂಟ್ಬಾರ್ದ್ರೆ ಇದು. ಎಲ್ಲ ತಿನ್ನಂಗೆ ಆಗಲ್ಲ ಅವು ಶಾವಿಗೆ. ಈಗ ಹಿಂಗಿರ್ತಾವಲ್ಲ, ಈಗ ಹಾಲು ಹಾಕ್ಬಿಟ್ರಂತೂ ಇನ್ನೂ ಮಸ್ತ್ ಹಾಕೋರಿ. ಬಿಡಿಯಾಗಿ. ಇದ್ರ ಮುಂದೆ ಪಾಯಸ ಅಲ್ವೇ ಅಲ್ಲ ಏನೋ ತಿನ್ನೋಕೆ. ಈ ಶಾವಿಗೆ ಮುಂದೆ ಹೊಟ್ಟೆನೂ ತುಂಬುತ್ತಾ, ಭಾಳ ಟೇಸ್ಟ್ ಆಗುತ್ತಾ. ಆಮೇಲೆ ಈಡಾಗುತ್ತೆ ರೀ. ಇದನ್ನೇ ಮುಚ್ಚಾನ ಸಾಂದಾಗತ್ತೆ ಇದು ಬೇಡ. ಈಗ ತರಕಾರಿ ಎಲ್ಲ ಹೆಚ್ಚಿಟ್ಟಿನ್ರಿ. ಇದನ್ನ ಚಿತ್ರಾನ್ನಕ್ಕೆ ಈಗ ನೋಡ್ರಿ ಎಲ್ಲ ಅಡುಗೆ ಆಗೈತಿ. ಈಗ ಬಂದು ಏನಕ್ಕೆ ತರಲಿಲ್ಲ ಹೊತ್ತಾತಲ್ರಿ, 10 ಗಂಟೆ ಆಯ್ತು. ಎಲ್ಲನೂ ಬಂದಾಗ ಬಜ್ಜಿ ಅಂಗಡಿ ಭಾಳ ಚಾಲು ಇಲ್ಲ ಇವತ್ತು. ಶಾವಿಗೆ ಹಾಲು ಬಿಸಿ ಅನ್ನ ಐತ್ರಿ. ಇದು ಹುಳಿ ಇದು ಚಿತ್ರಾನ್ನ ನಾವೇನು ತೊಗೊಂಬರಾಗತ್ತ ಅದು ಪೇಂಟ್ ಮಾಡೋಕೆ ಏನು ಹಾಕೊಂಡಿದ್ದ ನೀರು. ಶಾವಿಗೆ ಅನ್ನ ಅದು ಶಾವಿಗೆಲ್ಲದು ಮ್ಯಾಗಿ ಅದು ಸರಿ ಮಮ್ಮಿ ಅವ ಫ್ರೆಂಡಿಂದ ಸೋಪ್ ತಗೊಂಡಿಟ್ಟಿತ್ತು. ನಿಮ್ದು ಬರೀ ಚಳಿ ಕೆಲಸ. ಅವು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಕೈ ತೊಗೊಂಬಂದು ಕಂದ ಬರ್ಬೋಟ. ಸ್ನೇಹಿತರೆ ನೋಡ್ರಿ, ನಾವು ಹೋದಂಥ ಕೆಲಸ ಅದೆಲ್ಲ ಏನಂತೇಳಿ ನಿಮ್ಗೆ ಆಲ್ರೆಡಿ ಟೈಟಲ್ ತುಂಬ ನೋಡಿ ಗೊತ್ತಾಗಿರ್ತೈತಿ. ಏನಾಯ್ತಂದರೆ ನಾವು ಅದಿಷ್ಟು ಕೆಲಸ ಮುಗಿಸ್ಕೊಂಬಂದ್ವಿ.
ಬಂದ್ವಿ ಬಂದಿಂದ ಇದನ್ನು ಹತ್ತತ್ರ ಒಂದು ವಾರದಿಂದನೇ ಹಿಂದೆ ಪ್ಲ್ಯಾನ್ ಮಾಡಿದ್ದು. ಆದರೆ ಅದನ್ನ ದಿನ ಕೆಲಸ ಮುಗಿಸ್ಕೊಳಕ ಟೈಮ್ ಆಯಿತು, ಇನ್ನೂ ಮುಗಿದಿಲ್ಲ, ಒಂದು ಅರ್ಧದಷ್ಟು ಆಗೈತಿ. ನೆಕ್ಸ್ಟ್ ಏನು ಮಾಡ್ತೀನಿ ಅದನ್ನ ನೆಕ್ಸ್ಟ್ ವ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈಗ ಮಾತ್ರ ನಮ್ಮದು ನಾನು 1 ವರ್ಷ ಆಯ್ತು ರೀ ಸಾರಿ ಬಿಸ್ನೆಸ್ ಮಾಡಾಕತ್ತೀನಿ ಮನೆಯೊಳಗೆ. ಜುಲೈ 17ಗೆ 1 ವರ್ಷ ಆಯ್ತು ನಾನು 1 ವರ್ಷದಿಂದ ಶುರು ಮಾಡಿದ್ದು. ಎಲ್ಲರೂ ಇಷ್ಟು ಬೇಗ ಸ್ಟಾರ್ಟ್ ಮಾಡುವಾಗಲೇ ಒಂದು ಲೋಗೋ ಅಂತ ಮಾಡಿಕೊಂಡು ಒಂದು ನೇಮ್ ಅಂತ ಕೊಟ್ಟುಕೊಂಡು ಅಫಿಷಿಯಲಾಗಿ ಶುರು ಮಾಡ್ಕೊಂಡ್ಬಿಡ್ತಾರೆ. ನಾನು ಆ ಥರ ಮಾಡಲಿಲ್ಲ. 1 ವರ್ಷ ಹಂಗೆ ಸುಮ್ಮನೆ ಮಾಡಿದೆ, ನಿಮಗೆಲ್ಲ ಗೊತ್ತೈತಿ. ಅದಕ್ಕೆ ಯಾವುದೇ ರೀತಿ ಒಂದು ಹೆಸರು ಕೊಟ್ಟಿರಲಿಲ್ಲ, ಒಂದು ಲೋಗೋನ ಹಾಕಿರಲಿಲ್ಲ, ಒಂದು ಇನ್ಸ್ಟಾ ಪೇಜ್ ಸತಿಗೆ ನಾನು ಇದುವರೆಗೆ ರನ್ ಮಾಡಿಲ್ಲ. ಸ್ಯಾರಿ ಬಿಸ್ನೆಸ್ ಒಳಗೆ ಬರೀ ಯೂಟ್ಯೂಬಲ್ಲಿ ಮಾತ್ರ ನಾನು ಬಿಸ್ನೆಸ್ ಮಾಡಿರೋದು. ಆದರೆ ಈಗ ನಾವು ಅಫಿಷಿಯಲಾಗಿ 1 ವರ್ಷ ಹಂಗೆ ಮಾಡಿದ ಅನ್ಬೋದ ಮೇಲೆ ಯಾವ ರೀತಿ ಏನು ಲಾಭ ನಷ್ಟ ಹೆಚ್ಚು ಕಡಿಮೆ ಆಗೋದು ಪ್ರತಿಯೊಂದನ್ನು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಆದಮೇಲೆ 1 ವರ್ಷ ಟೈಮ್ ತೊಗೊಂಡಿನಿ. ಅದಕ್ಕೆ ಅದಿಷ್ಟು ಆದ ನಂತರ ಈಗ ನಾವು ಅಫಿಷಿಯಲಾಗಿ ನಮ್ಮದು ಸಾರಿ ಇದು ಇನ್ಸ್ಟಾಗ್ರಾಮ್ ಒಳಗೆ ಪೇಜ್ ಐತಿ. ಆಮೇಲೆ ಅದರದ್ದು ಅಫಿಷಿಯಲಾಗಿ ಒಂದು ಲೋಗೋ ಕೂಡ ಲಾಂಚ್ ಮಾಡೀವಿ. ಈಗ ಹಾಕ್ತೀನಿ ನೋಡ್ರಿ, ನೀವು ನೆಕ್ಸ್ಟ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನೀವು ಆರಾಮಾಗಿ ಬೈ ಮಾಡ್ಬೋದು. ಇದುವರೆಗೂ ಎಷ್ಟೋ ಕಸ್ಟಮರ್ಸ್ ನೀವು ನನ್ನ ಮೇಲೆ ಟ್ರಸ್ಟ್ ಇಟ್ಟು ನನ್ನ ಕಡೆ ಈಗ 1 ವರ್ಷದಿಂದ ಎಷ್ಟೊಂದು ಸೀರೆಗಳನ್ನು ಸೇಲ್ ಮಾಡೀನಿ. ನಾನು ನಂಬಿಕೆಯಿಂದ ನನ್ನ ಕಡೆಯಿಂದ ಆರ್ಡ್ರ್ ಮಾಡಿಕೊಂಡು ಬೈ ಎಲ್ಲ ಮಾಡ್ಕೊಂಡಿರಿ. ಕೆಲವೊಂದಿಷ್ಟು ಕಸ್ಟಮರ್ ಸೇಮ್ ಇರೋದಿಲ್ಲ, ಅವ್ರಿಗೂ ಒಂದು ನಮ್ಮ ಮೇಲೆ ನಂಬಿಕೆ ಅಂತ ಬೇಗ ಬರೋದಿಲ್ಲ. ಈಗ ಮನೆ ಒಳಗೆ ಮಾಡ್ತಾಳೆ ಈ ಥರ ಅಂತ. ಆಮೇಲೆ ನಮ್ಮದು ಯಾವುದೇ ರೀತಿಯಾಗಿ ಒಂದು ಬ್ರ್ಯಾಂಡ್ ಅಂತೇಳಿ ಇರಲಿಲ್ಲ, ಒಂದು ಪೇಜ್ ಇರಲಿಲ್ಲ, ಒಂದು ನೇಮ್ ಇರಲಿಲ್ಲ. ಅದಕ್ಕೆ ಒಟ್ನಲ್ಲಿ ನಾನು ಮಾಡ್ತೀನಿ ಶಿಲ್ಪ ಮಾಡಿ. ಅದು ಎಷ್ಟೊಂದು ನನ್ನ ಕಸ್ಟಮರ್ಸೇ ನನಗೆ ನನ್ನ ಸ್ಯಾರೀಸ್ನ ಬೈ ಮಾಡ್ಕೊತಿರ್ತಾರಲ್ರಿ, ಅವರೇ ಒಂದೊಂದು ಹೆಸರು ಇಟ್ಕೊಂಡು ಅದನ್ನ ಮಾಡ್ಕೊಂಡಿರ್ತಾರೆ ಸೇವು. ಅದೆಲ್ಲ ನೋಡಿದಾಗ ಮತ್ತು ಈಗೆಲ್ಲ ನೋಡ್ತಾರಲ್ರಿ ಎಷ್ಟು ಐತೆ ಅಂತೇಳಿ, ಯಾವ ರೀತಿ ಎಲ್ಲ ಮಾಡಾಕತ್ತಾರ ಅಂತೇಳಿ. ಅದಕ್ಕೆ ನಾನು ಇಷ್ಟು 1 ವರ್ಷ ಟೈಮ್ ತೊಗೊಂಡು ಸರಿಯಾಗಿ ಯೋಚನೆ ಮಾಡಿ ಏನು ಮಾಡ್ಬೇಕಂದ್ರೆ ಒಂದು ನಿರ್ಧಾರ ಮಾಡಿ ಇದನ್ನು ಒಂದು ನೇಮ್ ಕೊಟ್ಟಿವಿ. ಆಮೇಲೆ ಒಂದು ಆಫೀಷಿಯಲಾಗಿ ಲೋಗೋನ ಲಾಂಚ್ ಮಾಡ್ಕೊಂಡಿವಿ. ಇನ್ನು ಮುಂದೆ ನೀವು ಯಾವುದೇ ರೀತಿ ಭಯ ಇಲ್ಲ, ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇದುವರೆಗೇನು ತೊಗೊಂಡವ್ರು ಕೂಡ ಎಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಸೇ, ಹ್ಯಾಪಿ ಕಸ್ಟಮರ್ಸ್. ಎಷ್ಟೊಂದು ಜನಗಳೆಲ್ಲ ನನಗೆ ಆಲ್ರೆಡಿ ಕಸ್ಟಮರ್ಸ್ ಆಗ್ಯಾರ. ಏನು ಇಲ್ಲನ ಇನ್ನು ಮುಂದೆ ಇನ್ನೂ ಎಲ್ಲ ಹೆಲ್ಪ್ ಆಗಲಿ. ಆಮೇಲೆ ಹೊಸ ಕಸ್ಟಮರ್ಗೆಲ್ಲ ಬೇಗ ಒಂದು ನಂಬಿಕೆ ಇರಲಿ ನಮ್ಮ ಮೇಲೆ ಅಂತೇಳಿ ಆರಾಮಾಗಿ ನಂಬಿ ಬೈ ಮಾಡ್ತಾರೆ ಅಂತೇಳಿ ನಾನು ಈ ರೀತಿಯೆಲ್ಲ ಒಂದು ನೇಮು, ನಮ್ಮ ಬ್ರ್ಯಾಂಡ್ ನೇಮು ಮತ್ತು ಒಂದು ಬ್ರ್ಯಾಂಡ್ ಅಫಿಷಿಯಲ್ ಲೋಗೋ ಲಾಂಚ್ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ 1-2 ವಿಷಯಗಳದಾವೆ. ನೆಕ್ಸ್ಟು ಇನ್ನೊಂದು ವಾರ ಹೋಗುತ್ತೆ, ನೆಕ್ಸ್ಟ್ ಗೊತ್ತಿಲ್ಲ, ಒಟ್ಟಿಗೆ ಶೇರ್ ಮಾಡ್ಕೊತೀನಿ ಮತ್ತು ಏನು ಮಾಡ್ತೀನಿ ಅಂತೇಳಿ. ಆದರೆ ಏನಾದರೂ ಕೂಡ ಬಿಡೋದಂತೂ ಸುಳ್ರಿ. ನಾ ಏನೋ ಒಂದು ಮಾಡೋಕೊಟ್ಟಿನಿ ಅಂದಾಗ ಮಾಡ್ತೀನಿ. ಒಂದು ಸಾಮಾನ್ಯ ಅಲ್ರಿ, 1 ತಿಂಗಳಲ್ಲ, 2 ತಿಂಗಳಲ್ಲ, 6 ತಿಂಗಳಲ್ಲ, 1 ವರ್ಷ ನಾನು ಮನೆಯೊಳಗೆ ಮಾಡೀನಿ. ಇದು ಯಾವುದನ್ನು ಮಾಡೋದನ್ನು ಬರೀ ಯೂಟ್ಯೂಬ್ ನಮ್ಮ ವ್ಯೂವರ್ಸೇ ನಮಗೆ ಕಸ್ಟಮರ್ ಆಗಿರೋದು. ಈಗ ಇನ್ಸ್ಟಾಗ್ರಾಮ್ ಕೂಡ ಪೇಜ್ ಶುರು ಮಾಡ್ಕೊಂಡಿನಿ, ನೀವು ಹೋಗಿ ಫಾಲೋ ಮಾಡಿರಿ. ಅದರ ಲಿಂಕ್ ನಾನು ಈ ವಿಡಿಯೋದು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ನ ಅಲ್ಲಿ ಫಾಲೋ ಮಾಡಿರಿ. ಆಮೇಲೆ ನಮ್ಮದು ತನುಮನು ವ್ಲಾಗ್ಸ್ ಹೊಸ ಚಾನಲ್, ಅದನ್ನು ಕೂಡ ಸಪೋರ್ಟ್ ಮಾಡಿರಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಆಮೇಲೆ ಬರೋ ಗುಡ್ ನ್ಯೂಸ್ಗೆ ವೇಟ್ ಮಾಡ್ತೀರಿ, ನಾವು ಏನು ಮಾಡೋಕೊಡ್ತೀವಿ ಅಂತೇಳಿ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಲೋಗೋ ಯಾವ ರೀತಿ ಇದೆ ಕಮೆಂಟ್ ಮಾಡಿ ಹೇಳ್ರಿ. ಅದು ನಾನು ಸ್ವಂತ ಬುದ್ಧಿಯಿಂದ ನಾನೇ ಜನ್ರೇಟ್ ಮಾಡಿರೋಂಥ ಲೋಗೋ. ಅದು ಭಾಳ ಕಷ್ಟಪಟ್ಟಿನಿ ರೀ, ಯಾಕಂದರೆ ಎಷ್ಟು ರಾತ್ರಿ ನಿದ್ದೆ ಮಾಡಿಲ್ಲ, ಅರ್ಧ ರಾತ್ರಿವರೆಗೆ ಎಚ್ಚರದೀನಿ. ಒಟ್ಟು ಏನೋ ಒಂದು ಮಾಡ್ಬೇಕಂದಾಗ ಭಾಳ ಅದಕ್ಕೆ ಅಷ್ಟು ಕಷ್ಟಪಡ್ಬೇಕಾಗತ್ತೆ ರೀ. ಎಲ್ಲನೂ ಯೋಚನೆ ಮಾಡಿ ಏನದು ಎಲ್ಲನೂ ಕಲ್ತ್ಕೊಂಡು ಮಾಡ್ಬೇಕಲ್ರಿ. ಆಮೇಲೆ ನನಗೆ ಇನ್ನೂ ಒಂದು ಹೇಳ್ತೀನಿ, ಯಾರೊಬ್ರದ್ದು ಏನೋ ಒಂದು ಹೇಳ್ಕೊಡ್ತಾರೆ, ನಂಗೆ ಡೌಟ್ ಬಂದಾಗ ಒಬ್ರು ಹೇಳ್ತಾರೆ, ಹೇಳೋರು ಅದಾರ, ಡಿಸ್ಕಷನ್ ಮಾಡೋಕೆ ಒಬ್ರು ಅದಾರ. ಅದೆಲ್ಲ ಸುಳ್ಳು. ಏನಿದ್ರೆ ನಾನು ಏನು ಹೋಗ್ಬೇಕೆ ನನ್ನ ಸ್ವಂತ ನಿರ್ಧಾರದಿಂದ ಏನು ಮಾಡ್ಕೋತೀನಿ ಅದ ಮಾತ್ರ ನಾನು ಮಾಡೋದು. ಆ ರೀತಿ ಯಾವುದೇ ರೀತಿ ಸಪೋರ್ಟ್ ಆಗಲಿ, ಇನ್ನೊಬ್ರು ಆಗಲಿ, ಇನ್ನೊಂದಾಗಲಿ ಇಲ್ಲ. ಆಮೇಲೆ ಅಟ್ಲೀಸ್ಟ್ ಡಿಸ್ಕಷನ್ ಮಾಡ್ತೀವಿ ಅನ್ನೋಕ್ಕೂ ಚಾನ್ಸ್ ಇಲ್ಲ ನನ್ನ ಕಡೆ. ನನಗೆ ಮಾಡ್ಕೊಂಡಿರೋದು ನನಗೆ ಮಾಡ್ತೀನಿ. ನೀವೆಲ್ಲ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು 1 ವರ್ಷದಿಂದ ನಾನು ಅಂದ್ಕೊಂಡಿದ್ದೇ ಇಲ್ಲ ಸಾರಿ ಬಿಸ್ನೆಸ್ಸಲ್ಲಿ ಈ ರೀತಿ ಎಲ್ಲ ನಾನು ಸಕ್ಸಸ್ ಆಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ಇನ್ನು ಮುಂದೆ ಸಪೋರ್ಟ್ ಮಾಡಿರಿ. ನಾನು ನಂಬರ್ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಸಾರಿನ ಬುಕ್ ಮಾಡ್ಕೋಬೋದು. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.